ಸೊ ಹಿಂಗಿರುತ್ತೆ 2200. ತುಂಬ ಜನ ಹೇಳಿರಲ್ಲ ಅದು. ದಿಸ್ ಇಸ್ ಮೈ ಟರ್ನ್. ನಮ್ಮ ಅಮ್ಮ ಕುಟಿ ನೋಡಿ, ನಾನು ಅವರೆಲ್ಲ ತಣ್ಣೀರ್ ಸ್ನಾನ ಮಾಡಷ್ಟು ದೇವಟಾಗಿ ಇಷ್ಟ ಆಯ್ತಾ. ಹೆಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ನಿನ್ನೆನೆ ನಾನು ಕೇರಳಕ್ಕೆ ಬಂದ್ಬಿಟ್ಟೆ. ನಿನ್ನೆ ಸಾಯಂಕಾಲ 6 o'clock ರೀಚ್ ಆದೆ. ಸೊ 3 ವಾರ ಆದಮೇಲೆ ಈಗ ಮನೆಗೆ ಬಂದೆ. ಐ ಫೀಲ್ ಸೋ ನೈಸ್. ಯಾಕಂದರೆ ಹಂಗೆ ಹೇಳ್ಬೇಕು, ಇಲ್ಲ ಆಪ್ಷನ್ ಇಲ್ಲ. ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ರೆ ದಯವಿಟ್ಟು ಬೈತಾರೆ. ಹಂಗೇನೆ ನಾನು ಹೊಸ ನೈಟ್ ವೇರ್ ಗೈಸ್ ನೋಡಿ ಹಾಳು ಮಾಡ್ಕೊಂಬಿಟ್ಟೆ. ಹೊಸ ನೈಟ್ ವೇರ್ ಚಿಕ್ಕಪೇಟೆಯಲ್ಲಿ ತೊಗೊಂಡಿದ್ದು. ತುಂಬ ಕಂಫರ್ಟಬಲ್ ಆಗಿ ಇದೆ ಮತ್ತು ಒಂಥರ ನ್ಯೂ ಫೀಲ್. ಸೊ ಇವಾಗ ದಯವಿಟ್ಟು ತಲೆಗೆ ಸ್ನಾನ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಅವರು ಡೈಸನ್ ಅನ್ಬಾಕ್ಸ್ ಮಾಡ್ತಾ ಇದ್ದಾರೆ. ಅವ್ರು ತಗೊಂಡ್ಬಂದಿದ್ದು ನನಗೆ, ನಕ್ಕ ಇಟ್ಕೊಳ್ಳಿ ನನಗೆ. ಆದರೆ ಇವಾಗ ಅವ್ರು ನನಗೆ ನನ್ನ ಬಿಟ್ಟು ಫಸ್ಟ್ ಯೂಸು ದೇವೇಟ್. ಅದು ನೋಡಿ ಔಟ್ ಟು ಯೂಸ್ ನಾನು ಹೇಳ್ಕೊಡಲ್ಲ. ಸ್ಮೆಲ್ ಏನಿಗೆ ನೋಡ್ತಾ ಇದ್ದೀರಾ ದೇವೇಟ? ಹೊಸ ಸ್ಮೆಲ್ ಅಂತೆ. ಆ ಫ್ಯಾನ್ ಒಂದು ಸ್ವಲ್ಪ ಕ್ಲೀನ್ ಮಾಡಬೇಕು. ಅದು ದೇವೇಟನೇ ಮಾಡಬೇಕು. ಸೊ ಅನ್ಬಾಕ್ಸ್ ಆಗ್ಬಿಡ್ತು. ಫಸ್ಟ್ ಯೂಸ್ ಬಂದು ದೇವೇಟ. ಅದೇ ದೇವೇಟ ಅದು ಆನೇ ಮಾಡಬೇಡಿ. 1 ನಿಮಿಷ ಡ್ರೈಯರ್ ತಗೊಳ್ಳಿ. ಇದು ಡ್ರೈಯರ್. ಹಂಗಲ್ಲ. ಲಾಕ್ ಆಯ್ತು. ಕೆಳಗಡೆ ಪ್ಲಗ್ ಹುಷಾರು. ಎಕ್ಸೈಟ್ಮೆಂಟ್ ನೋಡಿ ಗೈಸ್, ನಾನು ಕೀರ್ತುಟಿಗೆ ಗಿಫ್ಟ್ ಕೊಡೋದು. ಒಂದ್ ಸ್ವಲ್ಪ ಜೋರಾಗಿ ಮಾತಾಡಿ. ನಾನು ಕೀರ್ತುಟಿಗೆ ಗಿಫ್ಟ್ ಕೊಟ್ಟಿದ್ದು, ಆದ್ರೆ ನಾನು ಯೂಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿದ್ಯಾ? ಇವಾಗ ಈ ಎಕ್ಸೈಟ್ಮೆಂಟ್ ಅಲ್ಲೇ ನಾನು ತಲೆ ಸ್ನಾನ ಮಾಡ್ಕೊಂಡು ಯೂಸ್ ಮಾಡ್ತೀನಿ. ಆಕ್ಚುಲಿ ನಾಳೆ ಹೇರ್ ವಾಶ್ ಮಾಡೋಣ ಅಂತ ಇದ್ದೆ. ಇವಾಗ ದೇವೇಟ ಯೂಸ್ ಮಾಡೋದು ನೋಡಿ ಇವಾಗ ನಾನು ಹೇರ್ ವಾಶ್ ಮಾಡ್ಕೊಂತೀನಿ. ಚೆನ್ನಾಗಿದ್ಯಾ? Vibration also is there when it's off. Like a mobile only there. ಏನ್ ಮಾಡೋದು, ನಾನು ತಾನೇ ಈಸ್ಕೊಟ್ಟಿದ್ದು ನಿಮಗೆ. ಪರವಾಗಿಲ್ಲ, ಯೂಸ್ ಮಾಡಿ. ನನ್ನ ಗಿಫ್ಟು ಗೈಸ್. ದೇವೇಟದು ಬರ್ಡೇ ಬರ್ತಾ ಇದೆ. ಸೊ ಏನು ಗಿಫ್ಟ್ ಮಾಡ್ಬೇಕಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನನಗಂತೂ ಒಂಚೂರು ಐಡಿಯಾ ಇಲ್ಲ ಏನು ಗಿಫ್ಟ್ ಮಾಡಬೇಕು ದೇವೇಟಾಗೆ ಅಂತ. ನಾನು ಹೇಳ್ತೀನಿ. ಗಿಫ್ಟ್ ಕೊಡಬೇಕೇ ಗೊತ್ತಿಲ್ಲ. ಗೈಸ್ ಇನ್ನೊಂದೇನಂದ್ರೆ ನಮ್ಮ ಅಮ್ಮ ಕುಟಿ ನೋಡಿ, ನಾನು ಬೆಂಗಳೂರಿಂದ ಕೆಳಗಡೆ ತೋರ್ಸಲ್ಲ, ಇಷ್ಟು ನೀಟಾಗಿ ಅರೇಂಜ್ ಮಾಡಿದ್ದಾರೆ ನನ್ನ ಥಿಂಗ್ಸ್ ಎಲ್ಲ. ಐ ಆಮ್ ಸೋ ಲಕ್ಕಿ ಟು ಹ್ಯಾವ್ ಇಟ್. ನಾನು ನೆನ್ನೆ ಎಂಟರ್ ಆಗಿದ ತಕ್ಷಣನೇ ರೂಮ್ನ ಹಿಂಗೆ ನೋಡ್ತಾ ಇದ್ದೀನಿ. ಏನು ಒಂಚೂರು ಏನಂತಾರೆ, ಒಂದು ಪಿನ್ನೂ ಆಚೆ ಕಾಣ್ತಿಲ್ಲ ಗೈಸ್. ಅಷ್ಟು ನೀಟಾಗಿ ಅರೇಂಜ್ ಮಾಡಿ ಇಕ್ಕಿದ್ದಾರೆ. ಇವಾಗ ನಾನು ಬಂದು ಒಂದು ಸ್ವಲ್ಪ ಮೆಸ್ಸಪ್ ಮಾಡಿದೆ. ಇಲ್ಲ ಎತ್ತಿಕ್ಬೇಕು ಒಂದು ಸ್ವಲ್ಪ ನೋಡಿ. ನೀಟಾಗಿ ಮಚ್ಚಿ ಇಟ್ಬಿಟ್ಟಿದ್ದಾರೆ ಪಾಪ. ಇವಾಗ ನಾನು ಕೆಡಿಸಲ್ಲ. ಅದು ಮೀಶೋದಲ್ಲಿ ಒಂದು ಏನು ಡ್ರೆಸ್ ಆರ್ಗನೈಸರ್ ಬಾಕ್ಸ್ ಬರುತ್ತೆ, ಅದು ಆರ್ಡರ್ ಮಾಡಿದ್ದೀನಿ. ಅದು ಆರ್ಡರ್ ಮಾಡಿದ್ಮೇಲೆ
ಶರ್ಟ್ ಒಂದು ಕಡೆ, ಪ್ಯಾಂಟ್ ಒಂದು ಕಡೆ ಇಕ್ಕಣ ಅಂತ, ಅದು ಹಂಗೆ ಇರಲಿ ಅಂತ ಒಂದು ಸ್ವಲ್ಪ ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೀನಿ. ಮಾಡಿ ಯೂಸ್ ಮಾಡಿ. ಚೆನ್ನಾಗಿದ್ಯಾ? ಥ್ಯಾಂಕ್ಸ್ ಹೇಳಲ್ವಾ ನನಗೆ? ಓಕೆ, ಲೆಟ್ ಮಿ ಟೇಕ್ ಬಾತ್. ಗೈಸ್, ದಿಸ್ ಇಸ್ ಮೈ ಟರ್ನ್. ಸೆಕೆಂಡ್ ಯೂಸ್ ನಾನೇ. ದೇವಟ ಬೇಬಿ, ಇದು ಹಾಟ್ ಅಲ್ವಾ? ಮೇಲೆ ಹಾಟ್ ಅಲ್ವಾ? ಸೆಟ್ಟಿಂಗ್ಸ್ ಮಾಡಿದ್ವಿ ಅದಕ್ಕೆ. ಇದೇನಕ್ಕೆ ಎಷ್ಟು ಸ್ಪೀಡ್ ಇದೆ? ಮೈ ಮೊಬೈಲಾ? ನಾನು ಮೊಬೈಲಲ್ಲೇ ಬ್ಲಾಗ್ ತೆಗಿತಾ ಇರೋದು. ಇಷ್ಟು ಚೆನ್ನಾಗಿದೆ. ಟೈಮ್ ಬಂದು ನೈಟ್ 8 ಗಂಟೆ ಗೈಸ್. ಸೊ ನೈಟ್ ಯಾರೆಲ್ಲ ನೈಟ್ ಸ್ನಾನ ಮಾಡ್ತೀರಾ, ಡ್ರೈಯರ್ ಇದ್ರೆ ತುಂಬಾ ಒಳ್ಳೇದು ಅಲ್ವಾ ದೇವಟ? ಬೇಗ ಹೇರ್ ಡ್ರೈ ಮಾಡ್ಕೊಂಡು ಮಲ್ಕೊಬಹುದು. ಆಕ್ಚುಲಿ ಇನ್ನೊಂದೇನಂದ್ರೆ, ನೀವ್ ಇನ್ ಕೇಸ್ ಕೊಡಿ ನಾನು ತೆಗಿತೆ. ಪಾಪ ಅವ್ರು ಇಲ್ಲಿ ನಿಂತ್ಕೊಂಡು ಬ್ಲಾಗ್ ತೆಗಿತಾ ಇದಾರೆ. ಅದೇನಿಲ್ಲ, ಹಾಟ್ ಅಫ್ಕೋರ್ಸ್ ಯೂಸಲ್ಲಿ ಇದ್ರೆ ಹಂಗೆ ಆಗೋದು. ಅದಲ್ಲೆಲ್ಲ ಏನಿಲ್ಲ, ಡೈಸನ್ ಎಲ್ಲ ಹೊಡೆದೋಗಲ್ಲ, ರೆಸ್ಟ್ ಅಂತ. ಆಕ್ಚುಲಿ ಗೈಸ್ ಏನಂದ್ರೆ, ಎಸ್ಪೆಷಲಿ ಹೆಣ್ಮಕ್ಳಿಗೆ ಇನ್ ಕೇಸ್ ಯಾರೆಲ್ಲ ಹಾಟ್ ಶವರ್ ತಗೊಂತೀರಾ, ಪ್ಲೀಸ್ ಸ್ಟಾಪ್ ಡೂಯಿಂಗ್ ದ್ಯಾಟ್. ಯಾಕಂದ್ರೆ ಕೋಲ್ಡ್ ಶವರೇ, ಕೋಲ್ಡ್ ತಣ್ಣೀರಲ್ಲಿ ಸ್ನಾನ ಮಾಡೋಷ್ಟು ತುಂಬ ಬಾಡಿಗೆ ಒಳ್ಳೇದು ಮತ್ತು ಸ್ಕಿನ್ಗೆ ಒಳ್ಳೇದು. ಮತ್ತು ಇದೊಂದು ಆ್ಯಕ್ಚುಲಿ ತುಂಬ ಜನ ಇದು ಹೇಳಲ್ಲ, ಲೈಕ್ ಕೋಲ್ಡ್ ವಾಟರ್ ತಗೊಂಡ್ರೆ, ಐ ಮೀನ್ ತಣ್ಣೀರಲ್ಲಿ ಸ್ನಾನ ಮಾಡಿ, ಮೈ ಕೈ ನೋವ್ತೈತೆ. ಹಾಂ, ತಣ್ಣೀರಲ್ಲಿ ಸ್ನಾನ ಮಾಡಷ್ಟು ನಮ್ಮ ಸ್ಕಿನ್ನು ತುಂಬ ಏನು ಹೈಡ್ರೇಟಿಂಗ್ ಆಗಿ, ಮತ್ತು ಪಿಂಪಲ್ಸ್, ಯಾರಿಗೆಲ್ಲ ಜಾಸ್ತಿ ಪಿಂಪಲ್ಸ್ ಇದೆ, ಆಕ್ನಿಸ್ ಇದೆ, ಅವರೆಲ್ಲ ತಣ್ಣೀರು ಸ್ನಾನ ಮಾಡಷ್ಟು ಬಾಡಿಗೂ ಒಳ್ಳೇದು ಮತ್ತು ಸ್ಕಿನ್ಗೂ ಒಳ್ಳೇದು. ನೀವು ಹೇಳ್ಬೋದು ನಾನು ಬಾಡಿಗೆ ಮಾತ್ರ ಹಾಟ್ ಶವರು ಮತ್ತು ಮುಖಕ್ಕೆ ಬೆರಿ ಕೋಲ್ಡ್ ವಾಟರ್ ಯೂಸ್ ಮಾಡೋದು ಅಂತ. ಬಟ್ ದೆನ್ ಬಾಡಿಗೂ ಕೋಲ್ಡ್ ವಾಟರ್ ಹಾಕಷ್ಟು ನಮ್ಮ ಸ್ಕಿನ್ ಏಜಿಂಗ್ ಆಗತ್ತಲ್ಲ, ಆ ಏಜಿಂಗ್ ಡಿಕ್ರೀಸ್ ಆಗುತ್ತೆ. ಇದು ತುಂಬ ಜನ ಹೇಳಿರಲ್ಲ, ಮೇ ಬಿ ನಿಮ್ಗೆ ಗೊತ್ತಿದ್ರೆ ಒಳ್ಳೇದು, ಗೊತ್ತಿಲ್ಲ ಅಂದರೆ ಇದು ನಾನು ಹೇಳ್ತಾ ಇದ್ದೀನಿ. ನಿಮ್ಮ ಸ್ಕಿನ್ ಬೇಗ ಏಜಿಂಗ್ ಆಗುತ್ತೆ ನೀವು ಬಿಸಿನೀರಲ್ಲಿ ಸ್ನಾನ ಮಾಡಿದ್ರೆ. ತಣ್ಣೀರಲ್ಲಿ ಸ್ನಾನ ಮಾಡಿದ್ರೆ ಸೀರಿಯಸ್ಲಿ ಇವಾಗ ನಿಮ್ಗೆ ಏನು ಡಿಫ್ರೆನ್ಸ್ ಗೊತ್ತಾಗಲ್ಲ. ನಿಮಗೆ 30+ ಆಗ್ತಿರಲ್ಲ, 35 ಇಯರ್ಸ್, ಅವಾಗ ಆ ಏಜಲ್ಲಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸೊ ನಮ್ಮ ಅಮ್ಮ ಕುಟ್ಟಿದೂ ದಿಸ್ ಈಸ್ ದಿ ಒನ್ ಆಫ್ ದಿ ಮೇಜರ್ ರೀಸನ್ ವೈ ಶಿ ಸ್ಟಿಲ್ ಯಂಗ್. ನೋಡೋಕ್ಕೆ ಯಂಗ್ ಥರ ಕಾಣ್ತಾರೆ, ಅಜ್ಜಿ ಥರ ಕಾಣಲ್ಲ. ಇವಾಗ ಅವ್ರ ವಯಸ್ಸು ಬಂದು ಲೈಕ್ 54+. ಬಟ್ ದೆನ್ ಶಿ ಹ್ಯಾಸ್ ಟು ಬಿ ಲೈಕ್ ಅ ಗ್ರ್ಯಾನಿನೋ, ಬಟ್ ಶಿ ಇಸ್ ನಾಟ್ ಲೈಕ್, ಅವ್ರು ಕಾಣೋದೇ ಹೆಂಗ ಕಾಣ್ತಾರೆ, ಸಮಥಿಂಗ್ ಲೈಕ್ 40-45 ಇಯರ್ಸ್ ಥರ. ದಟ್ ಈಸ್ ದಿ ಒನ್ ಆಫ್ ದಿ ರೀಸನ್ ಅವರು ತಣ್ಣೀರಲ್ಲಿ ಇವಾಗವರೆಗೂ ಅವರು ತಣ್ಣೀರಲ್ಲೇ ಸ್ನಾನ ಮಾಡ್ತಿರೋದು. ಇವಾಗ ಮಳೆ ನೀರಂತೂ ಇಷ್ಟು ತಣ್ಣಕ್ಕಿರತ್ತೆ, ನಿಮಗೆ ಗೊತ್ತು ಮಳೆ ಬರಾಗ. ಸೊ ಅದು ಬೇರೆ, ಇದು ವೆಲ್ಲಿಂದ ರೈನ್ ವಾಟರ್ ಬೀಳತ್ತೆ, ವೆಲ್ಲಿಂದ ಪೈಪಿಂದ ಬರುತ್ತೆ. ಸೊ ಇಷ್ಟು ತಣ್ಣಕ್ಕಿರುತ್ತೆ ಗೊತ್ತಾ ನೀರು. ಬಟ್ ದೆನ್ ಈ ದೇವಟ ಆಟ ಆಡ್ತಾ ಇದ್ದಾರೆ, ಬಟ್ ಐ ಆಮ್ ಲವಿಂಗ್ ಇಟ್. ಸೊ ಆದಷ್ಟು ನೀವು ತಣ್ಣೀರಲ್ಲಿ ಸ್ನಾನ ಮಾಡಿ. ನಾನು ಇವಾಗ ತಣ್ಣೀರು ಸ್ನಾನ ಮಾಡ್ತಾ ಇರುವಾಗ ಯೋಚನೆ ಮಾಡಿದೆ, ಇದು ವ್ಲಾಗಲ್ಲಿ ನಾನು ಹೇಳೇಬೇಕು. ತುಂಬ ಹೆಣ್ಮಕ್ಳಿಗೆ ಯೂಸ್ಫುಲ್ ಆಗುತ್ತೆ, ಗಂಡು ಮಕ್ಳಿಗೂ ಯೂಸ್ ಆಗುತ್ತೆ. ದಯವಿಟ್ಟು ಬಂದು ಚಿಕ್ಕ ವಯಸ್ಸಿಂದ ಇವಾಗವರೆಗೂ ತಣ್ಣೀರಲ್ಲೇ ಸ್ನಾನ ಮಾಡ್ತಾ ಇರೋದು. After I told only she changed, guys. Yeah. She was using hot water after I came here. For her, I kept heater here. ಆಕ್ಚುಲಿ ನನ್ಗೋಸ್ಕರನೇ ಮದುವೆ ಆದ್ಮೇಲೆ ನಾನು ಬೆಂಗಳೂರಲ್ಲಿ ಇದ್ದಾಗ ಫುಲ್ ಬಿಸಿನೀರಲ್ಲೇ ಸ್ನಾನ ಮಾಡ್ತಾ ಇದ್ದಿದ್ದು. ಅವಾಗ ನನ್ ಹೇರೇ ಇದ್ದಿಲ್ಲ ಹೇಳ್ಬೇಕಂದ್ರೆ. ಹಿಂಗ ಅನ್ನೋದು ನನ್ನ ಬಾಡಿ ಅಷ್ಟು, ನನ್ನ ಸ್ಕಿನ್ ಆಗ್ಲಿ ನನ್ನ ಬಾಡಿ ಆಗ್ಲಿ ಏನು ಅಷ್ಟು ಗ್ಲೋಯಿಂಗ್ ಆಗಿದ್ದಿಲ್ಲ. ಇವಾಗ ಮದುವೆ ಆದ್ಮೇಲೆ ದಯವಿಟ್ಟು ತಣ್ಣೀರ್ ಸ್ನಾನ ಮಾಡ್ಕೊಂತ ಇದ್ರು. ಅವಾಗ ನಾನು ನೋಡಿ ಓಕೆ ನಾನು ಟ್ರೈ ಮಾಡೋಣ ಅಂತ. ಇವಾಗ ನಾನು ಬಿಸಿನೀರ್ ಹಾಕೊಂಡ್ರೇನೆ ನಂಗೆ ಯಾಕೋ ಸ್ಕಿನ್ ಎಲ್ಲ ಬರ್ನ್ ಆಗೋ ಥರ ಫೀಲು. ಸಮ್ಟೈಮ್ಸ್ ನಾನು ಯಾವಾಗ ಪೀರಿಯಡ್ಸ್ ಆಗೋ ಟೈಮಲ್ಲಿ, ಇಲ್ಲ ವೆನ್ ಐಮ್ ಟ್ರಾವೆಲಿಂಗ್, ಆ ಬಾಡಿ ಪೇನ್ ಇದ್ದಾಗ ನಾನು ಬಿಸಿನೀರು ಯೂಸ್ ಮಾಡ್ತೀನಿ.
ಅದರ್ವೈಸ್ ನಾನು ತಣ್ಣೀರಲ್ಲೇ ಸ್ನಾನ ಮಾಡೋದು. ಹೀಟರಿಗೆ ವೇಸ್ಟ್ ಆಯ್ತು ಪಾಪ ದೇವಟಾಗೆ. ಅಚ್ಚ ಯೂಸ್ ಮಾಡ್ತಾರೆ ಸಮ್ಟೈಮ್ಸ್. ಮತ್ತೆ ನಮ್ಮ ಫ್ಯಾಮಿಲಿ ರಿಲೇಟಿವ್ ಚೇಚಿ ಮಕ್ಳು ಬಿಸಿನೀರಲ್ಲೇ ಸ್ನಾನ ಮಾಡ್ತಾರೆ. ಸೊ ಹಾಗೆ ಗೈಸ್, ಇದು ಹೆಣ್ಮಕ್ಳಿಗೆ ಒಂದು ಸ್ಮಾಲ್ ಟಿಪ್. ಗೈಸ್ ಫೈನಲಿ ತಲೆ ಒಣಗಿಸ್ಕೊಂಡೆ. ಇಷ್ಟು ನೀಟಾಗಿ ಚೆನ್ನಾಗಿ ಕಾಣ್ತಿದೆ. ಲೈಕ್ ಹೇರ್ ಸೆಟ್ಟಿಂಗ್ ನಾನು ಜಸ್ಟ್ ಬ್ಲೋ ಡ್ರೈ ಮಾಡ್ಕೊಂಡಿದ್ದೆ ಅಷ್ಟೇ. ಚೆನ್ನಾಗಿ ಡ್ರೈ ಆಗ್ತಿದೆ, ಚೆನ್ನಾಗಿದೆ. ಸೆಟ್ಟಿಂಗ್ ಹೆಂಗಿದೆ ನೋಡಿ. ಐ ಆಮ್ ಅ ಪ್ರಿನ್ಸೆಸ್. ಥ್ಯಾಂಕ್ ಯು ದೇವತಾ, ಇದು ಗಿಫ್ಟ್ ಮಾಡಿದ್ದಕ್ಕೆ. ಐ ಫೀಲ್ ಲೈಕ್ ಹೆವೆನ್. ಯಾಕಂದ್ರೆ ಒಂದು ಹುಡುಗಿಗೆ ಅವಳ ಕೂದಲು ಎಷ್ಟು ಚೆನ್ನಾಗಿರುತ್ತೋ ಅವಳ ಡೇನೇ ಸೂಪರ್ ಆಗಿ ಹೋಗುತ್ತೆ. ಬಿಕಾಸ್ ಒಂದು ಹುಡುಗಿಗೆ ಕೂದಲು ತಾನೇ ಗೈಸ್ ಮೇನ್ ಕ್ಯಾರೆಕ್ಟರ್ ಇನ್ ಅವರ್ ಲೈಫ್ ಅಲ್ವಾ ದೇವೇಟ? ಹೌದು, ಕೂದಲು ಇದ್ರೇನೆ ಚಂದ. ಅಯ್ಯೋ ದೃಷ್ಟಿನೇ ಆಗಿಲ್ಲ. ಓಕೆ ಲೆಟ್ಸ್ ಗೋ ಗೈಸ್. ನನ್ನ ಊಟ ಹಿಂಗಿದೆ. ಓಟ್ಸ್ ಮತ್ತು ಚಿಕನ್ ಮತ್ತು ಪಿಕ್ಕಲ್. ದೇವೇಟ ಪ್ಲೇಟಲ್ಲಿ ರೈಸ್ ಐತೆ, ಚಿಕನ್ ಐತೆ, ಸಾಂಬಾರ್ ಐತೆ. ಲಕ್ಕಿ ಮ್ಯಾನ್. ನಾನು ರೈಸ್ ತಿಂದ್ರೇ ದಪ್ಪ ಆಗ್ಬಿಡ್ತೀನಿ, ಅದೇನೋ ಗೊತ್ತಿಲ್ಲ. ಮೈ ಫೇಸ್. ನನ್ನ ಒಬ್ಬೊಬ್ರು ಬಾಡಿ ಲೈಫ್ ಒಬ್ಬೊಬ್ರದ್ದು ಬಾಡಿ ಟೈಪ್ ಒಂದೊಂಥರ ಗೈಸ್. ಸೊ ನನ್ನ ಬಾಡಿ ಟೈಪ್ ಹೇಗಾದರೆ ರೈಸ್ ಐಟಮ್ ಮತ್ತು ಏನಾದ್ರು ಫ್ಯಾಟ್ ಫುಡ್ ತಿಂದ್ಬಿಟ್ರೆ ಲೈಕ್ ನೆಕ್ಸ್ಟ್ ಡೇನೇ ಸಮಥಿಂಗ್ ಲೈಕ್ ಬ್ಲೋಟಿಂಗ್ ಇಶ್ಯೂಸ್ ಆಗ್ಬಿಡುತ್ತೆ ನನ್ನ ಹೊಟ್ಟೆಗೆ. ಮತ್ತು ಏನೋ ಒಂಥರ ವೆಯ್ಟ್ ಗೇನ್ ಆಗಿರ್ತೀನಿ ಥರ ಒಂಥರ ಫೀಲ್ ಆಗ್ಬಿಡುತ್ತೆ. ಸೊ ಅದಕ್ಕೆ ಅದನ್ನೆಲ್ಲ ನಾನು ಅವಾಯ್ಡೇ ಮಾಡಿಬಿಡ್ತೀನಿ, ತಿನ್ನೋದೇ ಇಲ್ಲ. ಈ ಥರ ತಿನ್ಕೊಂಡು ಲೈಫ್ನ ಮೂವ್ ಆನ್ ಮಾಡ್ತಾ ಇದ್ದೀನಿ. ಗೈಸ್ ಇವಾಗ ಟೈಲರ್ ಶಾಪ್ಗೆ ಹೋಗ್ತಾ ಇದ್ದೀವಿ. ನಮ್ಮ ಹಲ್ದಿ ಡ್ರೆಸ್ ಹಚ್ಚಕ್ ಡೌಟು ಹಿಂದೆದು ವೈಪರ್ ಹಿಂಗ್ ಯೂಸ್ ಮಾಡೋದು ಅಂತ. ಸೊ ಇದೊಂದು ಹಲ್ದಿ ಟಾಪು ಮತ್ತು ಇದೆರಡು ಸ್ಯಾರಿ ಸ್ಟಿಚಿಂಗ್ ಕೊಡೋಣ ಅಂತ. ಬ್ಲೌಸು ಹೊಲ್ದ್ಬಿಟ್ಲಿ ಅಂತ. ನಾನು ಗೊತ್ತಿಲ್ಲ ನಾನು ಯಾವಾಗ ಹಾಕೊಬೇಕು ಅಂತ. ಬಟ್ ದೆನ್ ಎಮರ್ಜೆನ್ಸಿಯಾಗಿ ಸ್ಟಿಚ್ ಮಾಡಿ ಇಟ್ಕೊಳ್ಳೋಣ ಅಂತ. ಈ ಹಲ್ದಿ ಟಾಪ್ ಬಂದು ನಮ್ಮ ನೆಕ್ಸ್ಟ್ ವಾರ ಕಸಿನ್ ವೆಡ್ಡಿಂಗ್ ಇದೆ. ಸೊ ಹಲ್ದಿ ಫಂಕ್ಷನಲ್ಲಿ ಹಾಕ್ಕೊಳ್ಳೋಣ ಅಂತ. ಅಮ್ಮುಕುಟ್ಟಿನೂ ತೊಗೊಂಡಿದ್ದಾರೆ. ಇಷ್ಟೊಂದು ಸ್ಯಾರಿಗಳೈತೆ. ಇವಾಗ ಅಮ್ಮುಕುಟ್ಟಿದು 2 ಸೀರೆ ಐತೆ. ಒಂದು ಮದುವೆ ದಿವಸ ಹಾಕ್ಕೊಳ್ಳೋಕ್ಕೆ, ಒಂದು ಹಲ್ದಿಗೆ ಹಾಕ್ಕೊಳ್ಳೋಕ್ಕೆ. ಅವ್ರು ಇವತ್ತು ಅವರು ನೆಕ್ಸ್ಟ್ ವಾರ ಕೊಡ್ತಾರಂತ ಡೌಟು. ಯಾಕಂದರೆ ವರ್ಕ್ ಮಾಡಬೇಕು ಗೈಸ್ ಬ್ಲೌಸ್ಗೆಲ್ಲ. ಇಲ್ಲಿ ಕೆಳಗಡೆ ಬಾರ್ಡ್ರ್ ಇರುತ್ತಲ್ಲ, ಬೀಡ್ಸ್ ಹ್ಯಾಂಡ್ ವರ್ಕ್ ಇರುತ್ತಲ್ಲ, ಅದು ಮಾಡಿಸ್ಬೇಕಂತ ಇದ್ದೀವಿ. ನೆಕ್ಸ್ಟ್ ವೀಕ್ ಒಳಗಡೆ ಕೊಡ್ತಾರಾ ಅಂತ ಗೊತ್ತಿಲ್ಲ ಅಲ್ವಾ ದೇವಟ? 0.5 ಇಕ್ಕಿದ್ದೀನಿ. ಇಲ್ಲಿ ಮಳೆ ಬರ್ತಾ ಇರತ್ತೆ ಹೋಗ್ತಾ ಇರತ್ತೆ, ಬರ್ತಾ ಇರತ್ತೆ ಹೋಗ್ತಾ ಇರತ್ತೆ. ಅದು ಓಪನ್ ಮಾಡಿ ಇದನ್ನ. ಅದು ಒಳಗಡೆ ಬಾಲ್ ಗೌನ್ ಇಕ್ಕಿದ್ದಾರೆ, ಅದಕ್ಕೆ ಆ ಸ್ಮೆಲ್ಲು. ಎಸ್, ಚೆನ್ನಾಗಿದೆಯಾ? ಇದು ಯಾವಾಗ ಆಗಿದೆ? 2 ತಿಂಗಳಾಯ್ತು ಕೊಟ್ಟು. ಪಾಪ ಅವ್ರು ರೆಡಿ ಮಾಡಿ ಇಕ್ಕಿದ್ರು, ಇವಾಗ ಹೋಗಿ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಒಳಗಡೆ ಬಾಲ್ ಗೌನ್ ಇಕ್ಕಿದ್ದಾರೆ ಗೈಸ್. ಇದು ಈ ಥರ ಇಕ್ಕಿದ್ದಾರೆ. ಸೊ ಅದಕ್ಕೆ ಆ ಥರ ಸ್ಮೆಲ್ಲು. ಬೇಬಿ ಅದು ಅದು ಸ್ಕರ್ಟ್ ಥರ ಬೇಬಿ, ಆದರೆ ಪ್ಯಾಂಟು. ಇವರೇ ಹಾಳು ಮಾಡಿಬಿಡ್ತಾರೆ. ಚೆನ್ನಾಗಿದೆ ಅಲ್ಲ? ಒಂದು ದೇವಸ್ಥಾನ ಕರ್ಕೊಂಡೋಗಿ ಬೇಗ ಈ ಔಟ್ಫಿಟ್ ಹಾಕೊಳ್ಳೋಕ್ಕೆ. ಸೊ ಹಿಂಗಿರುತ್ತೆ.
ಎಷ್ಟು ಚೆನ್ನಾಗಿದೆ, ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ. ನಾನು ಈ ಥರ ಬರತ್ತೆ ಅಂತಲೇ ದೇವೇಟ ಈ ಥರ ಫ್ರಿಲ್ಸ್ ಅವ್ರು ನೀಟಾಗಿ ಕೊಡ್ತಾರೆ ಅಂತ ನಾನು ಯೋಚನೆ ಮಾಡಿದ್ದಿಲ್ಲ. ಏನೋ ಅಲಕ್ ಬುಲಕಲ್ಲಿ ಹೊಲಿತಾರೆ ಅಂತ ಯೋಚನೆ ಮಾಡಿದೆ. ಬಟ್ ದೆನ್ ಕರೆಕ್ಟಾಗಿ ಸ್ಟಿಚ್ ಮಾಡಿದ್ದಾರೆ. ತುಂಬ ಇಷ್ಟ ಆಯಿತು. ಚೆನ್ನಾಗಿದೆ ಅಲ್ಲ, ಫ್ರಿಲ್ಸ್ ಎಲ್ಲ ನೀಟಾಗಿದೆ. ನಂಗೆ ನೋಡಿದ ತಕ್ಷಣ ಇಂಪ್ರೆಸ್ ಆದೆ. ವಾವ್, ನೈಸ್ ಟೈಲರ್ ಅಂತ. ಬ್ಲೌಸು ಸಿಂಪಲಾಗಿ ಹೋಲಿಸ್ದೆ ನಾನು. ಆ್ಯಕ್ಚುಲಿ ಇವರು ಸರಿ ಹೊಲಿಯಲ್ಲ ಅಂತ ನೆನೆಸ್ಕೊಂಡು ಏನು ವರ್ಕಿಂಗ್ ಬೇಡ, ನಂಗೆ ಸಿಂಪಲಾಗಿ ಹೊಲಿರಿ ಅಂತ ಹೇಳ್ಬಿಟ್ಟು ಹಿಂಗೆ ಹೊಲಿಸ್ದೆ ಗೈಸ್. ನೋಡಿದ್ರೆ ಚೆನ್ನಾಗೇ ಹೊಲ್ದಿದ್ದಾರೆ. ಪ್ರಿನ್ಸಸ್ ಕಟ್ ಚೆನ್ನಾಗಿದೆ, ಸಿಂಪಲಾಗಿ. ಗೈಸ್ ಇವಾಗ ನಾವು ಆಚೆ ಹೋಗ್ತಾ ಇದ್ದೀವಿ. ಆಚೆ ಎಲ್ಲಿ ಅಂದರೆ ದೇವೇಟಾಗೆ ಕುರ್ತಾ ಆರ್ಡರ್ ಮಾಡೋಕ್ಕೆ, ಐ ಮೀನ್ ಕುರ್ತಾ ಸ್ಟಿಚ್ ಕೊಡೋಕ್ಕೆ. ದೇವೇಟ ಕಸಿನ್ ವೆಡ್ಡಿಂಗಿಗೆ ಕುರ್ತಾ ಹಾಕ್ಕೊತಾರಂತೆ. ಸೊ ಅದಕ್ಕೆ ಒಂದು ಕುರ್ತಾ ಐತೆ ರೆಡ್ ಕಲರ್, ಒಂದೇ ಸತಿ ಹಾಕಿದ್ದು. ಅದೇ ಹಾಕ್ಕೊಳ್ಳಿ ಅಂದರೆ ಅದು ಬೇಡ, ಇನ್ನೊಂದು ಬೇರೆ ಕಲರ್ ಸ್ಟಿಚ್ ಮಾಡಿಸೋಣ ಅಂತ ಇವಾಗ ಕಾಸರಗೋಡಿಗೆ ಹೋಗ್ತಾ ಇದ್ದೀವಿ. ಕಾಸರಗೋಡು. ನಾನು ರೆಡಿಯಾಗಿ ಇಷ್ಟೊತ್ತಿಂದ ವೆಯ್ಟ್ ಮಾಡ್ತಾಯಿದ್ದೀನಿ. ಇವ್ರು ಬರ್ತಾ ಇಲ್ಲ, ಸುಮ್ಮನೆ ಮೊಬೈಲ್ ಯೂಸ್ ಮಾಡ್ಕೊಂಡಿದ್ದಾರೆ. ಏನು half an hour over guys. I got ready and I'm sitting. I was waiting for this lady. ಸುಮ್ಮನೆ ಸುಳ್ಳು. ಏನು ಮಾಡ್ತಾಯಿದ್ದೀರಾ ತೋರಿಸಿ. ಎಡಿಟ್ ಮಾಡ್ತಾಯಿದ್ದಾರೆ. ಕಮ್ ಲೆಟ್ಸ್ ಗೋ. ಪಾಪ ಅಮ್ಮುಕುಟಿ ನಮಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದಾರೆ. ಬನ್ನಿ. ದೇವೇಟ ಮೆಷರ್ಮೆಂಟ್ ಕೊಟ್ಟು ಬಂದಿದ್ದಾರೆ. ಒಳ್ಳೆ ಕಲೆಕ್ಷನ್, ಐ ಮೀನ್ ನಾನೇ ಚೂಸ್ ಮಾಡಿದ್ದು ಮೆಟೀರಿಯಲ್. ತುಂಬ ಚೆನ್ನಾಗಿದೆ. ತೋರಿಸಿಲ್ಲ ಮೆಟೀರಿಯಲ್. ಈ ಮೆಟೀರಿಯಲ್ ಇದು ಮೆಟೀರಿಯಲ್ಲು, ಇದು ಪ್ಯಾಂಟು. ಕಾಂಟ್ರಾಸ್ಟ್ ತುಂಬ ಚೆನ್ನಾಗಿರುತ್ತೆ. ದೇವೇಟಾಗೆ ಸೂಟ್ ಆಗುತ್ತೆ ಅಂತ. ಮತ್ತು ನನ್ನ ಸ್ಯಾರಿ ಕಲರ್ ಬಂದು ರೆಡ್ಡು. ಸೊ ಒಂದು ಸ್ವಲ್ಪ ರೆಡ್ ಟಚ್ ಇರಲಿ ಅಂತ ಈ ಮೆಟೀರಿಯಲ್ ಚೂಸ್ ಮಾಡಿದ್ವಿ. ದೇವೇಟಾಗೆ ಇಷ್ಟ ಆಯ್ತಾ? 0.5ನೇ ಇಷ್ಟ ಆಯ್ತಾ? ಅಮ್ಮುಕುಟಿ ಕಾರಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ ಕುತ್ಕೊಂಡು. ಇವಾಗ ಹೋಗ್ಬೇಕು ಗೈಸ್. ಸೂಪರ್ ಮಾರ್ಕೆಟ್ ಬಂದ್ವಿ. ಇಲ್ಲಿ ಬ್ಯಾಸ್ಕಿನ್ ರಾಬಿನ್ ಐಸ್ ಕ್ರೀಮ್ ನೋಡಿದ್ವಿ. 95 rupees. ಇದು ಇಲ್ಲ. ಪಿನ್ನ ನಾನು ಇದು ತಗೊಳ್ಳೋಣ. ಚಾಕ್ಲೇಟ್ ಬೇಬಿ ನಿಮಗೆ ಬೇಡವಾ? ಏಸಲ್ನಟ್ ಚೆನ್ನಾಗಿ. ನಿಮಗೆ ಬೇಡವಾ? ಯಾಕೆ? ಕೋಲ್ಡಾ? ಇದು ಚಿಕ್ಕದಾಗಿ ತಗೊಳ್ಳಿ. ಇದು ನಾನು ಕೊಡಲ್ಲ, ನಂದಲ್ಲಿ. ಇವ್ರು ನಂದಲ್ಲಿ ಕೇಳ್ತಾರೆ ಗೈಸ್. ಇಷ್ಟು ತಗೊಂಡ್ವಿ ಅಷ್ಟೇ. ಇಷ್ಟಕ್ಕೆ ಇಷ್ಟು ದೊಡ್ಡ ಟ್ರಾಲಿ ಬೇಕಾಗಿತ್ತು ಗೈಸ್. ನನಗೆ ಏನು ಹುಚ್ಚಾಯ್ತು ಅಂತ ಗೊತ್ತಿಲ್ಲ. ಒಂದು ಶಾಪಿಗೆ ಹೋದೆ, ಫ್ಯಾನ್ಸಿ ಸ್ಟೋರ್ಗೆ. ಅಲ್ಲಿ ತುಂಬ ಕಿವಿ ಓಲೆ ಹಾಕಿದ್ರು. ನನಗೆ ಇಲ್ಲ ತೊಗೊಂಡ್ಬಿಡೋಣ ಅನಿಸ್ಬಿಡ್ತು ಗೈಸ್. ಅಷ್ಟು ಚೆನ್ನಾಗಿತ್ತು. ಅದಕ್ಕೆ ನನಗೇನೇನು ಇಷ್ಟ ಕಲರು, ಐ ಮೀನ್ ಕ್ವಾಲಿಟಿ ಇದೆಲ್ಲ, ನನಗೆ ಸ್ಟೋನ್ಸ್ ತುಂಬ ಇಷ್ಟ ಆಯಿತು. ಅದೇನು ಸಡನ್ನಾಗಿ ನನ್ನ ಮೈಂಡು ತೊಗೊಂಬಿಡೋಣ, ಇದು ತೊಗೊಂಬಿಡೋಣ ಅಂತ ಮೆಂಟ್ಲು ಥರ ಗೊತ್ತಿಲ್ಲ ಗೈಸ್ ಏನಾಯಿತು ಅಂತ. ನನಗೆ ತೊಗೊಂಬಿಟ್ಟೆ. ಇದು ಮೆಹಂದಿ ಕಲರ್, ಬ್ಲ್ಯಾಕ್ ಕಲರ್ ಅಲ್ಲ. ನಿಮಗೆ ಬ್ಲ್ಯಾಕ್ ಕಲರ್ ಅನಿಸುತ್ತೆ, ಇಟ್ಸ್ ಆ್ಯಕ್ಚುಲಿ ಮೆಹಂದಿ ಕಲರ್. ಪಿಂಕ್. ಆ್ಯಕ್ಚುಲಿ ನನ್ನ ಹಲ್ದಿ ಡ್ರೆಸ್ಸಿಗೆ ಕಾಂಟ್ರಾಸ್ಟಾಗಿ ಪಿಂಕ್ ಇಯರಿಂಗ್ ತೊಗೊಳಕ್ಕೆ ಹೋಗಿದ್ದು. ನೋಡಿದ್ರೆ ಇಷ್ಟೊಂದು ಕಲೆಕ್ಷನ್ಸ್ ಇತ್ತು. ಇದು ಈ ಕ್ವಾಲಿಟಿ ನಂಗೆ ತುಂಬ ಇಷ್ಟ ಆಯಿತು. ಇದು ಚೆನ್ನಾಗಿದೆ. ಅದಕ್ಕೆ ನಾನು ಇಲ್ಲ ತೊಗೊಂಡ್ಬಿಟ್ಟೆ. ಇಷ್ಟಕ್ಕೆ 2200 ತೊಗೊಂಡ ಗೈಸ್. 2200. ಆದರೆ ಇಲ್ಲ, ಕ್ವಾಲಿಟಿ ಚೆನ್ನಾಗಿದೆ. ಅದಕ್ಕೆ ಸರಿ ನಾನು ತೊಗೊಂಬಿಡೋಣ ಅಂತ ತೊಗೊಂಡೆ. ಅದಾದಮೇಲೆ ನೆಕ್ಸ್ಟು ನಾನು ಯಾವ ಪರ್ಚೇಸು ಮಾಡಲ್ಲ. ಇಯರಿಂಗ್ಸ್, ಸೀರೆಗೆ ಅದಕ್ಕೆಲ್ಲ ಇದಾಗುತ್ತೆ ಅಂತ ತೊಗೊಂಡೆ.
ಸೊ ಅಷ್ಟೇ ಗೈಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇದುವರೆಗೂ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡಿ ಲೈಕ್ ಮಾಡ್ತಾಯಿದ್ದೀರಾ, ಕಮೆಂಟ್ ಮಾಡ್ತಾಯಿದ್ದೀರಾ, ನೆಗೆಟಿವ್ ಆಗಲಿ ಪಾಸಿಟಿವ್ ಆಗಲಿ ಬಟ್ ಕಮೆಂಟ್ ಮಾಡ್ತಾಯಿದ್ದೀರಲ್ಲ, ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ಯು ಗೈಸ್. ಥ್ಯಾಂಕ್ ಯು so much, and see you in next vlog.